ಕುಂದಾಪುರ ನಾಮನಿರ್ದೇಶಕ ಸದಸ್ಯರು. ಅವರು ಇಲ್ಲಿರೋ ಬಾಡಿ ಸುಮಾರು 10 ವರ್ಷದಿಂದ ನೋಡ್ತಾ ಇದ್ದೀನಿ. ಒಂದಾದರೂ ಶಾಶ್ವತವಾದಂಥ ಕಟ್ಟಡ ನಿರ್ಮಿಸೋ ಒಂದು ಪ್ಲಾನ್ ಇವ್ರಿಗೆ ಇಲ್ಲೇ ಇಲ್ಲ. ಇವ್ರಿಗೇನು ಪ್ಯಾಚ್ ವರ್ಕು ದುಡ್ಡುಗಳನ್ನ ಹೊಡೆಯೋದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅದರಲ್ಲಿ ನಿಸ್ಸೀಮ್ರೆ ಹೊರತು ಪ್ರತಿಯೊಂದು ಅಧ್ಯಕ್ಷರಿಗೂ ಇವಕ್ಕೂ ಸುಮಾರು ಜನ ಅಧ್ಯಕ್ಷರು ಬಂದಿದ್ದಾರೆ. ಹೇಳ್ತಾ ಇದ್ದೀನಿ, ಶಾಶ್ವತವಾದಂಥ ನಿಮ್ಮ ಹೆಸರು ಹಾಕ್ಕೊಳ್ಳೋಂಥ ಪರ್ಮನೆಂಟ್ ಆದಂಥ ಒಂದು ಕಾಮಗಾರಿ ಮಾಡಿ 4 ಜನಕ್ಕೆ ಉಪಯೋಗ ಆಗೋಂಥ ಮಾಡಿ ಅಂದರೆ ಕಸ ಮೇಂಟೆನೆನ್ಸ್ಗೆ ದುಡ್ಡು ಹೊಡೆಯೋದು, ಊಟಕ್ಕೆ ದುಡ್ಡು ಹೊಡೆಯೋದು, ಇಂಥ ಕೆಲಸಗಳು ಮಾಡ್ತಾರೆ ಹೊರತು ಇಲ್ಲ ರೋಡ್ಗಳ ಪ್ಯಾಚ್ಗಳು ಹಾಕೋದು, ಅದರಲ್ಲಿ ಬಿಲ್ ಮಾಡೋದು, ಇದೇ ಮಾಡ್ತಾ ಇದ್ದಾರೆ ಹೊರತು 10 ವರ್ಷದಿಂದ ಸುಮಾರು ಕೋಟಿಗಳು, ನೂರಾರು ಕೋಟಿಗಳು ಕಾಮಗಾರಿಗಳಾಗವೆ, ಒಂದಾದರೂ ಶಾಶ್ವತವಾಗಿದ್ದಿಲ್ಲ. ನಾವೇನು ಹೇಳ್ತಾ ಇದ್ದೀವಿ ನೋಡಿ, ನೀರಿನ ಸಮಸ್ಯೆ ಇದೆ, ಅಂಡರ್ಗ್ರೌಂಡ್ ಟ್ಯಾಂಕ್ಗಳು ಮಾಡಿ ನಿಮ್ಮ ಹೆಸರು ಇರುತ್ತೆ, ಅದಕ್ಕೆ ದುಡ್ಡು ಹಾಕಿ ಅಂದ್ರೆ ಇಲ್ಲ, ಬೋರ್ವೆಲ್ಗಳು ಹಾಕೋದು, ಅದು 1 ವರ್ಷ ಓಡುತ್ತೆ, 2ನೇ ವರ್ಷ ಮುಚ್ಕೊಂತು, ಮತ್ತೆ ಬೋರ್ವೆಲ್ ಹಾಕೋ. ಈ ಥರ ದುಡ್ಡು, ಸರ್ಕಾರಿ ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ ಹೊರತು ಶಾಶ್ವತವಾದಂಥ ಕಾಮಗಾರಿ ಮಾಡೋ ಇವ್ರಿಗೆ ಬುದ್ಧಿನೇ ಇಲ್ಲ, ಇವ್ರಿಗೆ ಆ ಮನಸ್ಸೇ ಇಲ್ಲ. ನಾವು ಏನು ಸಲಹೆ ಕೊಟ್ರೇನೋ ನಮ್ಮ ಸಲಹೆಗಳನ್ನ ತಗೊಳ್ತಾ ಇಲ್ಲ. ಅದಕ್ಕಾಗಿ ನಮ್ಗೆ ತುಂಬ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದೀನಿ.